ಧರ್ಮಸ್ಥಳ ರಕ್ಷಣೆಯ ಹೊಣೆ ನಮ್ಮದು ಅಂತ ಹೇಳಿ ಬಿಜೆಪಿ ಬಲ ಪ್ರದರ್ಶನ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಇತ್ತ ಧರ್ಮಸ್ಥಳ ಹಾಗೆ ಧರ್ಮಾಧಿಕಾರಿಗಳ ಪರವಾಗಿ ಕಾಂಗ್ರೆಸ್ನ ನಾಯಕರು ಕೂಡ ಮಾತನಾಡ್ತಿದ್ದಾರೆ. ಅಲ್ಲಿಗೆ ಧರ್ಮಸ್ಥಳದ ಬೆಂಬಲದ ವಿಚಾರಕ್ಕೂ ಕೂಡ ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ವಾರ್ ಪ್ರಾರಂಭ ಆಗಿದೆ. ಇಲ್ಲೂ ಕೂಡ ಕ್ರೆಡಿಟ್ ಸಂಪಾದನೆ ಮಾಡುವ ಪ್ರಯತ್ನವನ್ನ ಎರಡೂ ಪಕ್ಷಗಳು ಮಾಡ್ತಾರೆ. ಒಂದ್ ಕಡೆ ಧರ್ಮಸ್ಥಳಕ್ಕೆ ಬಿಜೆಪಿಯ ಬಲ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಬೆಂಬಲ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ವಿಚಾರಕ್ಕೆ ಸಂಗ್ರಾಮ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಇದೀಗ ಕೆಸರೆರಚಾಟ ಜೋರಾಗಿದೆ. ಅಪಪ್ರಚಾರದ ಹಿಂದೆ ಬಿಜೆಪಿಯೇ ಇರಬಹುದು ಅಂತ ಬಿಜೆಪಿ ಆರೋಪಕ್ಕೆ ಶಾಸಕ ಪೊನ್ನಣ್ಣ ಟಕ್ಕರ್ ಕೊಟ್ಟಿದ್ದಾರೆ. ಇವರು ಧರ್ಮಸ್ಥಳಕ್ಕೆ ಹೋಗಿರೋದು ನೋಡಿದ್ರೆ ಇವರೇ ಇದರ ಹಿಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಿಜೆಪಿ ಧರ್ಮ ಹಾಗೆ ಜಾತಿಯ ಮೇಲೆ ರಾಜಕೀಯ ಮಾಡುತ್ತೆ. ಬಿಜೆಪಿಯಿಂದ ಇದನ್ನೇ ನಿರೀಕ್ಷೆ ಮಾಡೋಕ್ ಸಾಧ್ಯ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆಗಿರುವ ಶಾಸಕ ಪೊನ್ನಣ್ಣ ಹೇಳಿಕೆ ನೀಡಿದ್ದಾರೆ. ದೂರುದಾರನ 164 ಹೇಳಿಕೆ ಆಧಾರದ ಮೇಲೆ ತನಿಖೆ ನಡೆಸಬೇಕು, ನಡೀತಾ ಇದೆ. ಪಾರದರ್ಶಕ ತನಿಖೆಯನ್ನ ಸರ್ಕಾರ ಎಸ್ಐಟಿ ರಚನೆ ಮಾಡುವ ಮೂಲಕ ಮಾಡ್ತಾ ಇದೆ ಅಂತ ಪೊನ್ನಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಬೇರೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧರ್ಮದ ಮೇಲೆ, ಜಾತಿಯ ಮೇಲೆ ಅವರ ರಾಜಕಾರಣವನ್ನು ನಡೆಸ್ತಾ ಇದ್ದಾರೆ. ಅದರಿಂದ ಅವ್ರು ಮಾಡ್ತಾ ಇರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಸರ್ಕಾರ ಪಾರದರ್ಶಕವಾದಂಥ ತನಿಖೆಗೆ ಬದ್ಧವಾಗಿದೆ. ದೂರುದಾರರು 164ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ ನಂತರ ಎಸ್ಐಟಿಯನ್ನು ಸ್ಥಾಪಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಕೂಡ ಅವರು ಅದನ್ನ ಹತ್ತಿರದಿಂದ ತನಿಖೆ ಮಾಡ್ತಾ ಇದ್ದಾರೆ. ಅದು ದೂರುದಾರರ ವಿಚಾರ ಇರ್ಬೋದು, ಮತ್ತು ಅವ್ರು ಮಾಡಿರುವಂಥ ಆರೋಪದ ವಿಚಾರ ಇರ್ಬೋದು, ಇದೆಲ್ಲವನ್ನೂ ಕೂಡ. ಮತ್ತು ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ, ಅದರ ಪವಿತ್ರತೆಯನ್ನ ಕಾಪಾಡಿಕೊಂಡು ಈ ಕೆಲಸವನ್ನ ಮಾಡಬೇಕು ಅಂತ ಕೂಡ ಎಸ್ಐಟಿನವರು ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಪಾರದರ್ಶಕವಾದಂಥ ತನಿಖೆಗೆ ಯಾರು ಕೂಡ ಅಡ್ಡ ಬರಬಾರ್ದು. ಈ ಕಾನೂನಿನ ಪ್ರಕ್ರಿಯೆಯನ್ನ ರಾಜಕಾರಣಕ್ಕೋಸ್ಕರ ಬಳಸುವಂಥದ್ದು ಎಲ್ಲ ಸಂದರ್ಭದಲ್ಲೂ ಈ ತರ ಮಾಡಿದ್ದಾರೆ. ಎಲ್ಲದರಲ್ಲೂ ಸೋಲನ್ನು ಅನುಭವಿಸಿದ್ದಾರೆ. ಎಲ್ಲರೂ ಪಾಠ ಕಲಿತಾರೆ. ಮತ್ತೆ ಇದನ್ನ ಮಾಡೋದಕ್ಕೆ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಯಾಕೋ ಇವರ ನಡೆ ನೋಡಿದ್ರೆ ಇದೆಲ್ಲ ಹಿಂದೆ ಇವ್ರದೇ ಷಡ್ಯಂತ್ರ ಇದೆ ಅಂತ ಕೂಡ ಅನಿಸ್ತದೆ. ಅದರಿಂದ ಈ ಭಾರತೀಯ ಜನತಾ ಪಕ್ಷದವರಿಗೆ ಯಾವತ್ತೂ ಅಭಿವೃದ್ಧಿಯಲ್ಲಿ ಆಗಲಿ, ಒಂದು ಆಡಳಿತವನ್ನ ಅಭಿವೃದ್ಧಿ ಆಧಾರದ ಮೇಲೆ ಪ್ರಶ್ನೆ ಮಾಡೋದಂತಾಗಲಿ, ಇಂಥ ರಾಜಕಾರಣ ಅವ್ರು ಯಾವತ್ತೂ ಮಾಡೇ ಇಲ್ಲ. ಅವ್ರಿಗೆ ಗೊತ್ತೇ ಇಲ್ಲ. ಧರ್ಮದ ಮೇಲೆ ಮಾಡ್ತಾರೆ. ಮತ್ತೆ ಎಲ್ಲರೂ ಒಂದು ಸಾವಾದ್ರೆ ಅಲ್ಲಿ ಹೋಗ್ತಾರೆ ರಣಹದ್ದುಗಳ ಮಾಡಿ. ಈ ರೀತಿಯಾದಂಥ ಬಹಳ ಕೀಳುಮಟ್ಟದ ರಾಜಕಾರಣವನ್ನ ಪದೇ ಪದೇ ಮಾಡಿ ಜನ ತಿರಸ್ಕರಿಸಿದ್ರು ಕೂಡ ಇನ್ನ ಪಾಠ ಕಲಿತಾ ಇಲ್ಲ. ಈಗಾರು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಸರ್ಕಾರದ ಉತ್ತರದಿಂದ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅಲ್ಲ, ಈಗ ಎಷ್ಟು ಮಾಡ್ತೀರಾ? ಬೆಟ್ಟ ತನಕನೂ ಬಂದಿದ್ದಾರೆ. ನಾಳೆ ದೇವಸ್ಥಾನ ಪಕ್ಕದಲ್ಲೂ ಉಳಿರ್ತದೆ, ಅಲ್ಲೂ ಹೋಗಿದ್ದೀರಾ ಅನ್ನೋ ಪ್ರಶ್ನೆಗಳಿದ್ದಾವೆ. ಅಲ್ಲ, ಅದೆಲ್ಲ ಪ್ರಶ್ನೆಗಳಿಗೆ ಮಾನ್ಯ ಗೃಹ ಸಚಿವರು ಇವತ್ತು ಉತ್ತರವನ್ನ ಕೊಡ್ತಾರೆ. ಮೊನ್ನೆ ಕೂಡ ಹೇಳಿದ್ದಾರೆ ಅವರು ಯಾವ ತರ ಅವರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಂತ. ಇದರಲ್ಲಿ ಅವ್ರು ಯಾರು ದೂರುದಾರರಿದ್ದಾರೆ ಅವರೊಬ್ಬನ ಕೂಡ ಬಿಟ್ಟಿಲ್ಲ. ಅವ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾರೆ. ಯಾವ ರೀತಿಯಿಂದ ಬಂದಿದೆ, ಇದ್ರ ಹಿಂದೆ ಯಾರಿದ್ದಾರೆ, ಇದೆಲ್ಲ ಕೂಡ ಸತ್ಯ ಹೊರಬರಲಿದೆ. ಸ್ವಲ್ಪ ನಾವು ತಾಳ್ಮೆಯಿಂದ ಕಾದು ಬೇರೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧರ್ಮದ ಮೇಲೆ, ಜಾತಿಯ ಮೇಲೆ ಅವರ ರಾಜಕಾರಣವನ್ನು ನಡೆಸ್ತಾ ಇದ್ದಾರೆ. ಅದರಿಂದ ಅವ್ರು ಮಾಡ್ತಾ ಇರೋದ್ರಲ್ಲಿ ಯಾವುದೇ ಆಸ್ತಿ. ಧರ್ಮಸ್ಥಳ ರಕ್ಷಣೆಯ ಹೊಣೆ ನಮ್ಮದು ಅಂತ ಹೇಳಿ ಬಿಜೆಪಿ ಬಲ ಪ್ರದರ್ಶನ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಇತ್ತ ಧರ್ಮಸ್ಥಳ ಹಾಗೆ ಧರ್ಮಾಧಿಕಾರಿಗಳ ಪರವಾಗಿ ಕಾಂಗ್ರೆಸ್ನ ನಾಯಕರು ಕೂಡ ಮಾತನಾಡ್ತಿದ್ದಾರೆ. ಅಲ್ಲಿಗೆ ಧರ್ಮಸ್ಥಳದ ಬೆಂಬಲದ ವಿಚಾರಕ್ಕೂ ಕೂಡ ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ವಾರ್ ಪ್ರಾರಂಭ ಆಗಿದೆ. ಇಲ್ಲೂ ಕೂಡ ಕ್ರೆಡಿಟ್ ಸಂಪಾದನೆ ಮಾಡುವ ಪ್ರಯತ್ನವನ್ನ ಎರಡೂ ಪಕ್ಷಗಳು ಮಾಡ್ತಾರೆ. ಒಂದ್ ಕಡೆ ಧರ್ಮಸ್ಥಳಕ್ಕೆ ಬಿಜೆಪಿಯ ಬಲ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಬೆಂಬಲ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ವಿಚಾರಕ್ಕೆ ಸಂಗ್ರಾಮ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಇದೀಗ ಕೆಸರೆರಚಾಟ ಜೋರಾಗಿದೆ. ಅಪಪ್ರಚಾರದ ಹಿಂದೆ ಬಿಜೆಪಿಯೇ ಇರಬಹುದು ಅಂತ ಬಿಜೆಪಿ ಆರೋಪಕ್ಕೆ ಶಾಸಕ ಪೊನ್ನಣ್ಣ ಟಕ್ಕರ್ ಕೊಟ್ಟಿದ್ದಾರೆ. ಇವರು ಧರ್ಮಸ್ಥಳಕ್ಕೆ ಹೋಗಿರೋದು ನೋಡಿದ್ರೆ ಇವರೇ ಇದರ ಹಿಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಿಜೆಪಿ ಧರ್ಮ ಹಾಗೆ ಜಾತಿಯ ಮೇಲೆ ರಾಜಕೀಯ ಮಾಡುತ್ತೆ.
ಬಿಜೆಪಿಯಿಂದ ಇದನ್ನೇ ನಿರೀಕ್ಷೆ ಮಾಡೋಕ್ ಸಾಧ್ಯ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆಗಿರುವ ಶಾಸಕ ಪೊನ್ನಣ್ಣ ಹೇಳಿಕೆ ನೀಡಿದ್ದಾರೆ. ದೂರುದಾರನ 164 ಹೇಳಿಕೆ ಆಧಾರದ ಮೇಲೆ ತನಿಖೆ ನಡೆಸಬೇಕು, ನಡೀತಾ ಇದೆ. ಪಾರದರ್ಶಕ ತನಿಖೆಯನ್ನ ಸರ್ಕಾರ ಎಸ್ಐಟಿ ರಚನೆ ಮಾಡುವ ಮೂಲಕ ಮಾಡ್ತಾ ಇದೆ ಅಂತ ಪೊನ್ನಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಬೇರೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧರ್ಮದ ಮೇಲೆ, ಜಾತಿಯ ಮೇಲೆ ಅವರ ರಾಜಕಾರಣವನ್ನು ನಡೆಸ್ತಾ ಇದ್ದಾರೆ. ಅದರಿಂದ ಅವ್ರು ಮಾಡ್ತಾ ಇರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಸರ್ಕಾರ ಪಾರದರ್ಶಕವಾದಂಥ ತನಿಖೆಗೆ ಬದ್ಧವಾಗಿದೆ. ದೂರುದಾರರು 164ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ ನಂತರ ಎಸ್ಐಟಿಯನ್ನು ಸ್ಥಾಪಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಕೂಡ ಅವರು ಅದನ್ನ ಹತ್ತಿರದಿಂದ ತನಿಖೆ ಮಾಡ್ತಾ ಇದ್ದಾರೆ. ಅದು ದೂರುದಾರರ ವಿಚಾರ ಇರ್ಬೋದು, ಮತ್ತೆ ಅವ್ರು ಮಾಡಿರುವಂತಹ ಆರೋಪದ ವಿಚಾರ ಇರ್ಬೋದು, ಇದೆಲ್ಲವನ್ನೂ ಕೂಡ. ಮತ್ತು ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ, ಅದರ ಪವಿತ್ರತೆಯನ್ನ ಕಾಪಾಡಿಕೊಂಡು ಈ ಕೆಲಸವನ್ನ ಮಾಡಬೇಕು ಅಂತ ಕೂಡ ಎಸ್ಐಟಿನವರು ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಪಾರದರ್ಶಕವಾದಂಥ ತನಿಖೆಗೆ ಯಾರು ಕೂಡ ಅಡ್ಡ ಬರಬಾರ್ದು. ಈ ಕಾನೂನಿನ ಪ್ರಕ್ರಿಯೆಯನ್ನ ರಾಜಕಾರಣಕ್ಕೋಸ್ಕರ ಬಳಸುವಂಥದ್ದು ಎಲ್ಲ ಸಂದರ್ಭದಲ್ಲೂ ಈ ತರ ಮಾಡಿದ್ದಾರೆ. ಎಲ್ಲದರಲ್ಲೂ ಸೋಲನ್ನು ಅನುಭವಿಸಿದ್ದಾರೆ. ಎಲ್ಲರೂ ಪಾಠ ಕಲಿತಾ ಇದ್ದಾರೆ. ಮತ್ತೆ ಇದನ್ನ ಮಾಡೋದಕ್ಕೆ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಯಾಕೋ ಇವರ ನಡೆ ನೋಡಿದ್ರೆ ಇದೆಲ್ಲ ಹಿಂದೆ ಇವ್ರದೇ ಷಡ್ಯಂತ್ರ ಇದೆ ಅಂತ ಕೂಡ ಅನಿಸ್ತದೆ. ಅದರಿಂದ ಈ ಭಾರತೀಯ ಜನತಾ ಪಕ್ಷದವರಿಗೆ ಯಾವತ್ತೂ ಅಭಿವೃದ್ಧಿಯಲ್ಲಿ ಆಗಲಿ, ಒಂದು ಆಡಳಿತವನ್ನ ಅಭಿವೃದ್ಧಿ ಆಧಾರದ ಮೇಲೆ ಪ್ರಶ್ನೆ ಮಾಡೋದಂತಾಗಲಿ, ಇಂಥ ರಾಜಕಾರಣ ಅವ್ರು ಯಾವತ್ತೂ ಮಾಡೇ ಇಲ್ಲ. ಅವ್ರಿಗೆ ಗೊತ್ತೇ ಇಲ್ಲ. ಧರ್ಮದ ಮೇಲೆ ಮಾಡ್ತಾರೆ. ಮತ್ತೆ ಎಲ್ಲರೂ ಒಂದು ಸಾವಾದ್ರೆ ಅಲ್ಲಿ ಹೋಗ್ತಾರೆ ರಣಹದ್ದುಗಳ ಮಾಡಿ. ಈ ರೀತಿಯಾದಂಥ ಬಹಳ ಕೀಳುಮಟ್ಟದ ರಾಜಕಾರಣವನ್ನ ಪದೇ ಪದೇ ಮಾಡಿ ಜನ ತಿರಸ್ಕರಿಸಿದ್ರು ಕೂಡ ಇನ್ನ ಪಾಠ ಕಲಿತಾ ಇಲ್ಲ. ಈಗಾರು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಸರ್ಕಾರದ ಉತ್ತರದ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್. ಅಲ್ಲ, ಈಗ ಎಷ್ಟು ಮಾಡ್ತೀರಾ? ಯಾಕಂದ್ರೆ ಬೆಟ್ಟ ತನಕನೂ ಬಂದಿದ್ದಾರೆ, ನಾಳೆ ದೇವಸ್ಥಾನ ಪಕ್ಕದಲ್ಲೂ ಉಳಿರ್ತದೆ, ಅಲ್ಲೂ ಹೋಗಿದ್ದೀರಾ ಅನ್ನೋ ಪ್ರಶ್ನೆಗಳಿದ್ದಾರೆ. ಅಲ್ಲ, ಅದೆಲ್ಲ ಪ್ರಶ್ನೆಗಳಿಗೆ ಮಾನ್ಯ ಗೃಹ ಸಚಿವರು ಇವತ್ತು ಉತ್ತರವನ್ನ ಕೊಡ್ತಾರೆ. ಮೊನ್ನೆ ಕೂಡ ಹೇಳಿದ್ದಾರೆ ಅವರು ಯಾವ ತರ ಅವರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಂತ. ಇದರಲ್ಲಿ ಅವ್ರು ಯಾರು ದೂರುದಾರರಿದ್ದಾರೆ ಅವರೊಬ್ಬನ ಕೂಡ ಬಿಟ್ಟಿಲ್ಲ. ಅವ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾರೆ. ಯಾವ ರೀತಿಯಿಂದ ಬಂದಿದೆ, ಇದ್ರ ಹಿಂದೆ ಯಾರಿದ್ದಾರೆ, ಇದೆಲ್ಲ ಕೂಡ ಸತ್ಯ ಹೊರಬರಲಿದೆ. ಸ್ವಲ್ಪ ನಾವು ತಾಳ್ಮೆಯಿಂದ ಕಾದು ಬೇರೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧರ್ಮದ ಮೇಲೆ, ಜಾತಿಯ ಮೇಲೆ ಅವರ ರಾಜಕಾರಣವನ್ನು ನಡೆಸ್ತಾ ಇದ್ದಾರೆ. ಅದರಿಂದ ಅವ್ರು ಮಾಡ್ತಾ ಇರೋದ್ರಲ್ಲಿ ಯಾವುದೇ ಆಸ್ತಿ. ಧರ್ಮಸ್ಥಳ ರಕ್ಷಣೆಯ ಹೊಣೆ ನಮ್ಮದು ಅಂತ ಹೇಳಿ ಬಿಜೆಪಿ ಬಲ ಪ್ರದರ್ಶನ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಇತ್ತ ಧರ್ಮಸ್ಥಳ ಹಾಗೆ ಧರ್ಮಾಧಿಕಾರಿಗಳ ಪರವಾಗಿ ಕಾಂಗ್ರೆಸ್ನ ನಾಯಕರು ಕೂಡ ಮಾತನಾಡ್ತಿದ್ದಾರೆ. ಅಲ್ಲಿಗೆ ಧರ್ಮಸ್ಥಳದ ಬೆಂಬಲದ ವಿಚಾರಕ್ಕೂ ಕೂಡ ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ವಾರ್ ಪ್ರಾರಂಭ ಆಗಿದೆ. ಇಲ್ಲೂ ಕೂಡ ಕ್ರೆಡಿಟ್ ಸಂಪಾದನೆ ಮಾಡುವ ಪ್ರಯತ್ನವನ್ನ ಎರಡೂ ಪಕ್ಷಗಳು ಮಾಡ್ತಾ ಇದೆ. ಒಂದ್ ಕಡೆ ಧರ್ಮಸ್ಥಳಕ್ಕೆ ಬಿಜೆಪಿಯ ಬಲ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಬೆಂಬಲ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ವಿಚಾರಕ್ಕೆ ಸಂಗ್ರಾಮ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಇದೀಗ ಕೆಸರೆರಚಾಟ ಜೋರಾಗಿದೆ. ಅಪಪ್ರಚಾರದ ಹಿಂದೆ ಬಿಜೆಪಿಯೇ ಇರಬಹುದು ಅಂತ ಬಿಜೆಪಿ ಆರೋಪಕ್ಕೆ ಶಾಸಕ ಪೊನ್ನಣ್ಣ ಟಕ್ಕರ್ ಕೊಟ್ಟಿದ್ದಾರೆ. ಇವರು ಧರ್ಮಸ್ಥಳಕ್ಕೆ ಹೋಗಿರೋದು ನೋಡಿದ್ರೆ ಇವರೇ ಇದರ ಹಿಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಿಜೆಪಿ ಧರ್ಮ ಹಾಗೆ ಜಾತಿಯ ಮೇಲೆ ರಾಜಕೀಯ ಮಾಡುತ್ತೆ. ಬಿಜೆಪಿಯಿಂದ ಇದನ್ನೇ ನಿರೀಕ್ಷೆ ಮಾಡೋಕ್ ಸಾಧ್ಯ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆಗಿರುವ ಶಾಸಕ ಪೊನ್ನಣ್ಣ ಹೇಳಿಕೆ ನೀಡಿದ್ದಾರೆ. ದೂರುದಾರನ 164 ಹೇಳಿಕೆ ಆಧಾರದ ಮೇಲೆ ತನಿಖೆ ನಡೆಸಬೇಕು, ನಡೀತಾ ಇದೆ. ಪಾರದರ್ಶಕ ತನಿಖೆಯನ್ನ ಸರ್ಕಾರ ಎಸ್ಐಟಿ ರಚನೆ ಮಾಡುವ ಮೂಲಕ ಮಾಡ್ತಾ ಇದೆ ಅಂತ ಪೊನ್ನಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಬೇರೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧರ್ಮದ ಮೇಲೆ, ಜಾತಿಯ ಮೇಲೆ ಅವರ ರಾಜಕಾರಣವನ್ನು ನಡೆಸ್ತಾ ಇದ್ದಾರೆ. ಅದರಿಂದ ಅವ್ರು ಮಾಡ್ತಾ ಇರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಸರ್ಕಾರ ಪಾರದರ್ಶಕವಾದಂಥ ತನಿಖೆಗೆ ಬದ್ಧವಾಗಿದೆ. ದೂರುದಾರರು 164ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ ನಂತರ ಎಸ್ಐಟಿಯನ್ನು ಸ್ಥಾಪಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಕೂಡ ಅವರು ಅದನ್ನ ಹತ್ತಿರದಿಂದ ತನಿಖೆ ಮಾಡ್ತಾ ಇದ್ದಾರೆ. ಅದು ದೂರುದಾರರ ವಿಚಾರ ಇರ್ಬೋದು, ಮತ್ತೆ ಅವ್ರು ಮಾಡಿರುವಂತಹ ಆರೋಪದ ವಿಚಾರ ಇರ್ಬೋದು, ಇದೆಲ್ಲವನ್ನೂ ಕೂಡ. ಮತ್ತು ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ, ಅದರ ಪವಿತ್ರತೆಯನ್ನ
ಕಾಪಾಡಿಕೊಂಡು ಈ ಕೆಲಸವನ್ನ ಮಾಡಬೇಕು ಅಂತ ಕೂಡ SITನವರು ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಪಾರದರ್ಶಕವಾದಂಥ ತನಿಖೆಗೆ ಯಾರು ಕೂಡ ಅಡ್ಡ ಬರಬಾರ್ದು. ಈ ಕಾನೂನಿನ ಪ್ರಕ್ರಿಯೆಯನ್ನ ರಾಜಕಾರಣಕ್ಕೋಸ್ಕರ ಬಳಸುವಂಥದ್ದು ಎಲ್ಲ ಸಂದರ್ಭದಲ್ಲೂ ಈ ತರ ಮಾಡಿದ್ದಾರೆ. ಎಲ್ಲದರಲ್ಲೂ ಸೋಲನ್ನು ಅನುಭವಿಸಿದ್ದಾರೆ. ಎಲ್ಲರೂ ಪಾಠ ಕಲಿತಾರೆ. ಮತ್ತೆ ಇದನ್ನ ಮಾಡೋದಕ್ಕೆ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಯಾಕೋ ಇವರ ನಡೆ ನೋಡಿದ್ರೆ ಇದೆಲ್ಲ ಹಿಂದೆ ಇವ್ರದೇ ಷಡ್ಯಂತ್ರ ಇದೆ ಅಂತ ಕೂಡ ಅನಿಸ್ತದೆ. ಅದರಿಂದ ಈ ಭಾರತೀಯ ಜನತಾ ಪಕ್ಷದವರಿಗೆ ಯಾವತ್ತೂ ಅಭಿವೃದ್ಧಿಯಲ್ಲಿ ಆಗಲಿ ಒಂದು ಆಡಳಿತವನ್ನ ಅಭಿವೃದ್ಧಿ ಆಧಾರದ ಮೇಲೆ ಪ್ರಶ್ನೆ ಮಾಡೋದಂತಾಗಲಿ ಇಂಥ ರಾಜಕಾರಣ ಅವ್ರು ಯಾವತ್ತೂ ಮಾಡೇ ಇಲ್ಲ. ಅವ್ರಿಗೆ ಗೊತ್ತೇ ಇಲ್ಲ. ಧರ್ಮದ ಮೇಲೆ ಮಾಡ್ತಾರೆ. ಮತ್ತೆ ಎಲ್ಲರೂ ಒಂದು ಸಾವಾದ್ರೆ ಅಲ್ಲಿ ಹೋಗ್ತಾರೆ ರಣಹದ್ದುಗಳ ಮಾಡಿ. ಈ ರೀತಿಯಾದಂಥ ಬಹಳ ಕೀಳುಮಟ್ಟದ ರಾಜಕಾರಣವನ್ನ ಪದೇ ಪದೇ ಮಾಡಿ ಜನ ತಿರಸ್ಕರಿಸಿದ್ರು ಕೂಡ ಇನ್ನ ಪಾಠ ಕಲಿತಾ ಇಲ್ಲ. ಈಗಾರು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಸರ್ಕಾರದ ಉತ್ತರದ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್. ಅಲ್ಲ ಈಗ ಇದನ್ನ ಎಷ್ಟು ಮಾಡ್ತೀರಾ? ಯಾಕಂದ್ರೆ ಬೆಟ್ಟ ತನಕನೂ ಬಂದಿದ್ದಾರೆ. ನಾಳೆ ದೇವಸ್ಥಾನ ಪಕ್ಕದಲ್ಲೂ ಉಳಿರ್ತದೆ, ಅಲ್ಲೂ ಹೋಗಿದ್ದೀರಾ ಅನ್ನೋ ಪ್ರಶ್ನೆಗಳಿದ್ದಾವೆ. ಅಲ್ಲ ಅದೆಲ್ಲ ಪ್ರಶ್ನೆಗಳಿಗೆ ಮಾನ್ಯ ಗೃಹ ಸಚಿವರು ಇವತ್ತು ಉತ್ತರವನ್ನ ಕೊಡ್ತಾರೆ. ಮೊನ್ನೆ ಕೂಡ ಹೇಳಿದ್ದಾರೆ ಅವರು ಯಾವ ತರ ಅವರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಂತ. ಇದರಲ್ಲಿ ಅವ್ರು ಯಾರು ದೂರುದಾರರಿದ್ದಾರೆ ಅವರೊಬ್ಬನ ಕೂಡ ಬಿಟ್ಟಿಲ್ಲ. ಅವ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾರೆ. ಯಾವ ರೀತಿಯಿಂದ ಬಂದಿದೆ, ಇದ್ರ ಹಿಂದೆ ಯಾರಿದ್ದಾರೆ, ಇದೆಲ್ಲ ಕೂಡ ಸತ್ಯ ಹೊರಬರಲಿದೆ. ಸ್ವಲ್ಪ ನಾವು ತಾಳ್ಮೆಯಿಂದ ಕಾದು ಬೇರೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧರ್ಮದ ಮೇಲೆ, ಜಾತಿಯ ಮೇಲೆ ಅವರ ರಾಜಕಾರಣವನ್ನು ನಡೆಸ್ತಾ ಇದ್ದಾರೆ. ಅದರಿಂದ ಅವ್ರು ಮಾಡ್ತಾ ಇರೋದು ಅಲ್ಲಿ ಯಾವುದೇ ಆಸ್ತಿ